ದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಅಮ್ಮನವ್ರ ಮೂರ್ತಿಗೆ ಮಸಿ ಬಿತ್ತ. ಇದ್ಯಾವುದೋ ಅಪಾಯದ ಸೂಚನೆ. ತಗೋತಾಯಿ, ಈ ಉಪಚಾರ ಎಲ್ಲ ಯಾಕೆ ದೇಶಿಕ್ರೆ? ಈ ಉಪಚಾರ ಎಲ್ಲ ನಿನಗಲ್ಲಮ್ಮ, ಆ ಅಮ್ಮನವ್ರಿಗೆ. ನಿನ್ನ ರಕ್ತನ ಘಟ ಘಟ ಕುಡಿದು ನಿನ್ನ ಸಾಯಿಸೋಕೆ ಅಂತಾನೆ ಇಲ್ಲಿಗೆ ಬಂದಿರೋದು. ನಿನ್ನ ಸಾವು ಶತಸಿದ್ಧ ಜಾಜಿ. ಜಾಜಿ, ಯಾಕಮ್ಮ ಯಾಕೆ ಹೀಗೆ ಕೂಗ್ತಿದ್ಯಾ? ಮೊದ್ಲು ಆ ಹಲ್ಲಿನ ಓಡಿಸಿ ಆ ವಿಗ್ರಹನ ಶುದ್ಧ ಮಾಡ್ಬೇಕು. ಅಯ್ಯೋ ದೇವ್ರೆ, ಏನ್ ಕಾದಿದ್ಯೋ ಏನೋ. ಬಂಗಾರಿ, ಪೊರ್ಕೆನ ದೇವ್ರ ಹತ್ರ ತಗೊಂಡು ಹೋಗ್ಬಾರ್ದು ಕಣೋ. ನಿಂತ್ಕೊಳ್ಳೋ ಬಂಗಾರಿ. ಅವನು ನಮ್ಮನ್ನ ಧಿಕ್ಕರಿಸಿ ಹೊರಟಾಗಿದೆ. ನೀವು ನೋಡಿದ್ರೆ ಅವನು ಬುದ್ಧಿ ಕಲಿಸ್ತೀನಿ ಅಂತಿರಲ್ಲ ಗುರುಗಳೇ. ನಾನ್ ಕರ್ಸಿರೋ ಕೆಲಸಗಾರ ನಾನು ಹೇಳಿದ ಕೆಲಸ ಮಾಡಿದೆ ನಮ್ಮ ಮೇಲೆ ತಿರುಗಿ ಬಿದ್ಮೇಲೆ ಪಾಠ ಕಲಿಸ್ಲೇಬೇಕಲ್ಲ ಮಣಿಕಂಠ. ಅವನನ್ನ ಇಷ್ಟರವರೆಗೆ ಬಿಟ್ಟಿದ್ದೆ ತಪ್ಪಾಯ್ತು ಅನಿಸ್ತಿದೆ ಗುರುಗಳೇ ನನಗೆ. ಮತ್ತೇನ್ ಮಾಡುವಂತೀಯ ಮಣಿಕಂಠ? ಅವನು ಬರೀ ಶೂದ್ರ ಜೀವಿ ಆಗಿದ್ರೆ ಒಂದು ಗತಿ ಕಾಣಿಸ್ತಿದ್ದೆ. ಆದ್ರೆ ಅವನು ಶೂದ್ರ ಶಕ್ತಿ ಅಮ್ಮನವರ ಅಂಶ. ನನ್ನ ಅಂಕುಶಕ್ಕೆ ಸಿಗೋದಿಲ್ಲ. ಆದ್ರೂ ನಾನು ಅವನನ್ನ ಸುಮ್ಮನೆ ಬಿಡೋದಿಲ್ಲ. ಗುರುಗಳೇ, ಈಗ ಅವನು ಜಾಜಿ ಮನೆಗೆ ಹೋಗ್ತಾ ಇದ್ದಾನಲ್ಲ, ಅವನನ್ನ ಮೊದಲು ತಡಿಬೇಕು. ಅವನು ಅಲ್ಲೇ ಇದ್ರೆ ನಮಗೆ ಕಷ್ಟ. ಅವನು ಜಾಜಿಗೆ ಯಾವಾಗ ಏನು ಬೇಕಾದರೂ ಮಾಡ್ಬೋದು. ಹಾಗೇನಾದರೂ ಮಾಡಿದ್ರೆ ನಮ್ಮ ಶ್ರೀಚಕ್ರದ ಕನಸು ಕನಸಾಗಿ ಉಳಿಯುತ್ತೆ ಗುರುಗಳೇ. ಸಮಯ ವ್ಯರ್ಥ ಮಾಡೋದು ಬೇಡ. ಹೇಗಾದರೂ ಮಾಡಿ ಅವನು ಜಾಜಿ ಮನೆಗೆ ಬಂಗಾರಿ ರೂಪದಲ್ಲಿ ಹೋಗೋದನ್ನು ತಡೆಯೋಣ ಗುರುಗಳೇ. ಬೇಕಾದ ರೂಪಕ್ಕೆ ರೂಪಾಂತರಗೊಳ್ಳೋದು ಅವನ ಶಕ್ತಿ ಮಣಿಕಂಠ. ಅದನ್ನ ನಾವು ತಡೆಯೋಕ್ಕಾಗಲ್ಲ. ಅಷ್ಟಕ್ಕೂ ಅವನು ಸಿಟ್ಟಾದ, ನಮ್ಮ ಮಾತು ಕೇಳಲಿಲ್ಲ ಅಂತ ನಾವು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಮಣಿಕಂಠ. ಸಿಟ್ಟು ಬಂದಾಗ ಮನುಷ್ಯನೇ ತನ್ನ ಸ್ಥಿಮಿತ ಕಳ್ಕೊಳ್ತಾನೆ. ಅವನು ಮೊದಲೇ ರಾಕ್ಷಸ. ಅಂಥದ್ರಲ್ಲಿ ಅವನಿಗೆ ಕೋಪ ಬರೋದ್ರಲ್ಲಿ ಏನು ವಿಶೇಷ ಇಲ್ಲ ಮಣಿಕಂಠ. ಮತ್ತೀಗ ಅವನನ್ನು ಹೇಗೆ ದಾರಿಗೆ ತರೋದು ಗುರುಗಳೇ? ನೋಡ್ತಾ ಇರು, ಅವನ ಕೋಪನ ಹೇಗೆ ತಣ್ಣಗೆ ಮಾಡಿ ನನ್ನ ದಾರಿಗೆ ತರ್ತೀನಿ ಅಂತ. ಅವನು ನನ್ನ ಕಾಲಡಿಗೆ ಬಿದ್ದು ತಪ್ಪಾಯ್ತು ಅಂತ ಕೇಳಬೇಕು, ಹಾಗೆ ಮಾಡ್ತೀನಿ.
ಹುಚ್ಚಿಗೆ ಹಿಡ್ದಿದ್ಯೇನೋ? ನಾನು ನಿನ್ನನ್ ಗಮನಿಸ್ತಾನೆ ಇದ್ದೀನಿ. ಮಾತಾಡೋದಿಲ್ಲ, ಮೌನವಾಗಿರ್ತೀಯ. ನಿನ್ನಷ್ಟಕ್ ನೀನೆ ಯಾವ್ದೋ ಮೂಲೆನಲ್ಲಿ ಹೋಗಿ ಕೂತಿರ್ತೀಯ. ಯಾರಾದ್ರೂ ಮಾತಾಡ್ಸಿದ್ರೆ ಸುಮ್ನೆ ಎದ್ದು ಹೋಗ್ತಿರ್ತೀಯ. ಏನೋ ಆಗಿದೆ ನಿನ್ಗೆ? ಏನೇ ಆದ್ರೂ ನೀನ್ ಮಾಡಿ ಸರಿಯಲ್ಲ ಕಣೋ ಬಂಗಾರಿ. ಈಗಾಗ್ಲೇ ಆಗಿರೋ ಅಪಚಾರಗಳೇ ಸಾಕು. ಅಮ್ಮನವ್ರಿಗೆ ನಮ್ಮಿಂದ ಅಪಚಾರ ಆಗ್ತಿದೆ ಅಂತ ಅವರೇ ತೋರ್ಸ್ಕೊಟ್ ಮೇಲೂ ಪೊರ್ಕೆ ಹಿಡ್ಕೊಂಡು ವಿಗ್ರಹದ ಹತ್ರ ಹೋಗಿದ್ಯಲ್ಲೋ, ಇದ್ ಸರಿನಾ? ಎಲ್ರು ನಿನ್ನ ಪೆದ್ದ ಪೆದ್ದ ಅಂತಾರಲ್ಲ, ಅದ್ ಸರಿಯಾಗೇ ಇದೆ. ನಾನೇ ನಿನ್ನ ತಪ್ಪು ತಿಳ್ಕೊಂಡಿದ್ದೆ. ನಿನ್ ತಲೆಗೆ ಗೆದ್ಲೆಡ್ದಿದೆ. ಅದ್ ಸರಿ ಹೋಗ್ಬೇಕು ಅಂದ್ರೆ ನಿನ್ನ ಸರಿ ಮಾಡ್ಬೇಕು. ನೀನ್ ಹಾಗೆ ಪೊರ್ಕೆ ಹಿಡ್ಕೊಂಡು ಅಮ್ಮನವ್ರ ಹತ್ರ ಹೋಗಿದ್ದಕ್ಕೇನೆ ಸೀರೆ ಸುಟ್ಟು ಹೋಗಿದ್ದು. ಈಗ್ಲಾದ್ರೂ ಗೊತ್ತಾಯ್ತಾ ಅಮ್ಮನವ್ರ ಪವಾಡ ಏನು, ಮಹಿಮೆ ಏನು ಅಂತ? ಪೊರ್ಕೆ ಹಿಡ್ಕೊಂಡು ಅಮ್ಮನವ್ರ ಹತ್ರ ಅಪಚಾರ ಮಾಡ್ದಿಯಲ್ಲ, ಅವಾಗ ಅಲ್ಲಿ ಸೀರೆ ಸುಟ್ಟೋಯ್ತಲ್ಲ, ಆ ಸೀರೆ ಯಾವ್ದು ಅಂತ ಗೊತ್ತಿದ್ಯಾ ನಿನ್ಗೆ? ದೇಶಿಕರು ಅಮ್ಮನವ್ರಿಗೆ ಉಡ್ಸಿದ ಸೀರೆ, ನನಗವ್ರು ಉಡುಗೊರೆ ಕೊಟ್ಟ ಸೀರೆ, ಅವ್ರ ದಿನ ಪೂಜಿಸ್ತಿದ್ದ ಸೀರೆ. ಅಂತ ಸೀರೆನ ನನ್ನ ಕೈಲಿ ಉಳಿಸ್ಕೊಳ್ಳೋದಕ್ಕಾಗ್ಲಿಲ್ವಲ್ಲ, ಅದಕ್ಕೆಲ್ಲ ನೀನೇ ಕಾರಣ. ನಿನ್ನಿಂದಾನೇ ಆ ಸೀರೆ ಸುಟ್ಟು ಹೋಗಿದ್ದು. ಎಂತ ಕೆಲ್ಸ ಮಾಡ್ಬಿಟ್ಟಿಯೋ? ಯಾಕೋ ಹೀಗ್ ಮಾತಾಡ್ತಿದ್ರೆ ಮುಖ ತಿರ್ಗಿಸ್ಕೊಂಡು ನಿಂತ್ಕೋತ್ಯಾ? ಏನೋ ಆಗಿದೆ ನಿನ್ಗೆ ಬಂಗಾರಿ. ನನ್ ತಲೆ ಚಿಟ್ ಹಿಡಿತಿದೆ. ಮಾತಾಡು ಬಂಗಾರಿ, ಮಾತಾಡೋ. ಯಾಕೋ ಹೀಗ್ ಮೌನವಾಗಿದ್ಯಾ? ಬಂಗಾರಿ ಮಾತಾಡೋ ಬಂಗಾರಿ, ಏನೋ ಆಗಿದೆ ನಿನ್ಗೆ? ಅಮ್ಮ, ಬಂಗಾರಿಗೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಅವನ್ ತಿಳಿದೆ ಮಾಡಿರೋ ಅಪರಾಧ ಇದು. ನಿನ್ನನ್ನು ಎದುರಾಕೊಳ್ಳೋ ಅಂತ ಮನುಷ್ಯ ಅವನಲ್ಲ. ದಯವಿಟ್ಟು ಅವನನ್ನ ಕ್ಷಮಿಸ್ಬಿಡಮ್ಮ. ಅವನಿಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಒಂದು ಗೊತ್ತಾಗೋದಿಲ್ಲ. ದಡ್ಡ ಅವನು. ಅವನ್ ಪರವಾಗಿ ನಾನ್ ನಿನ್ನನ್ನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಅವನನ್ನ ಕ್ಷಮಿಸ್ಬಿಡಮ್ಮ. ಸೀರೆ ಹೇಗ್ ಸುಟ್ಟೋಯ್ತು ಲಲಿತಾ? ಇದ್ದಕ್ಕಿದ್ದ ಹಾಗೆ ಬೆಂಕಿ ಹತ್ಕೊಂಡ್ಬಿಡ್ತು. ಇದ್ದಕ್ಕಿದ್ದ ಹಾಗೆ ಬೆಂಕಿನ ಅದ್ ಹೇಗ್ ಸಾಧ್ಯ? ರೀ, ನಮ್ಮ ಮನೆಯಲ್ಲಿ ಒಂದಾದ್ಮೇಲೆ ಒಂದು ಅಪಶಕನಗಳು ನಡೀತಾನೆ ಇದೆ. ಅದ್ರಲ್ಲಿ ಇದೊಂದು. ಈಗೇನ್ ಅಪಶಕನ ಆಯ್ತು? ನಾನು ಜಾಜಿಗೆ ಖಡ್ಗಮಾಲ ಸ್ತೋತ್ರ ಹೇಳ್ಕೊಡ್ತೀನಿ ಅಂತ ದೇವ್ರ ಮನೆಗೆ ಕರ್ಕೊಂಡು ಹೋದೆ. ಅಲ್ಲಿ ಇದ್ದಕ್ಕಿದ್ದ ಹಾಗೆ ವಿಗ್ರಹದ ಮೇಲೆ ಮಸಿ ಬಿತ್ತು. ಅದಾದ್ಮೇಲೆ ಜಾಜಿ ಎಷ್ಟೇ ಸರ್ತಿ ದೀಪ ಹಚ್ಚೋದಕ್ಕೆ ನೋಡಿದ್ರು ಅದು ಉರಿಲೇ ಇಲ್ಲ. ನಂತರ ವಿಗ್ರಹದ ಮೇಲೆ ಹಲ್ಲಿ ಬಿತ್ತು. ಅದು ನೋಡಿ ಬಂಗಾರಿ ಪರ್ಕೆ ತಗೊಂಡು ಬಂದ ವಿಗ್ರಹದ ಹತ್ರ. ನಮ್ಮ ಮಾತು ಕೇಳ್ದೆ ಬಂಗಾರಿ ಪರ್ಕೆ ತಗೊಂಡು ವಿಗ್ರಹದ ಹತ್ರ ಹೋದ. ಬಂಗಾರಿ, ಪೊರ್ಕೆನ ದೇವ್ರ ಹತ್ರ ತಗೊಂಡು ಹೋಗ್ಬಾರ್ದು ಕಣೋ. ದೇಶಿಕರು ಜಾಜಿಗೆ ಅಂತ ಒಂದು ಸೀರೆ ಕೊಟ್ಟಿದ್ರು. ಅದನ್ನ ಅವಳಲ್ಲಿ ಇಟ್ಟಿದ್ಲು. ಅದಿದ್ದಕ್ಕಿದ್ದ ಹಾಗೆ ಬೆಂಕಿ ಹತ್ಕೊಂಡ್ಬಿಡ್ತು. ಅಪಶಕನದ ಮೇಲೆ ಅಪಶಕನ. ಅಮ್ಮನವರು ಜಾಜಿ ಸಾವಿನ ಸೂತ್ಕಾನ ಈ ಅಪಶಕನದ ಮೂಲಕ ತೋರಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಜಾಜಿ ಸಾವು ನಿಶ್ಚಿತ. ಅಯ್ಯೋ ದೇವ್ರೇ. ಏನಾಯ್ತು ರೀ? ಈ ಅಪಶಕನಗಳು ನಮ್ಮ ಸಂಸಾರ ನೆಲ್ಲಿ ಬಾಧಿಸುತ್ತೋ ಅಂತ ಭಯ ಶುರುವಾಗಿದೆ ಲಲಿತಾ. ಹಾಗೇನಾದ್ರೂ ನನ್ನ ಸಂಸಾರಕ್ಕೆ ಸಂಕಟ ಬಂದ್ರೆ ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ. ಹಾಗೇನಾಗಲ್ಲ ರೀ. ಈ ಶಕುನಗಳ ಮೂಲಕ ಆ ತಾಯಿ ಏನ್ ಸೂಚಿಸ್ತಾ ಇದ್ದಾಳೋ ಗೊತ್ತಿಲ್ಲ. ಆದ್ರೆ ನಾವು ಅವಳನ್ನ ನಂಬ್ತೀವಿ. ಅವಳು ನಮ್ಮನ್ನ ಕಾಪಾಡ್ತಾಳೆ. ಅಮ್ಮನವ್ರಿಗೆ ವಿಶೇಷ ಪೂಜೆ ಮಾಡ್ಸೋಣ, ತಪ್ಪು ಕಾಣಿಕೆ ಹಾಕೋಣ, ಮನೆಗೆ ಪುಣ್ಯಾಹ ಮಾಡ್ಸೋಣ. ನಾವೇನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ಕ್ಷಮಿಸದೇ ಇರೋಷ್ಟು ಕೆಟ್ಟೋಳಲ್ಲ ನಮ್ಮ ತಾಯಿ ತ್ರಿಪುರ ಸುಂದರಿ.
ನೊಂದ್ಕೋಬೇಡಿ. ನೀವೇ ಧೈರ್ಯ ಕೆಟ್ರೆ ಜಾಜಿ ಕಂಗಾಲಾಗ್ತಾಳೆ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ತಾವ್ಯಾರು? ಈ ಮೊದಲು ಈ ಊರಲ್ಲಿ ತಮ್ಮನ್ನು ನೋಡೇ ಇರಲಿಲ್ಲ. ತಾವ್ಯಾರು ಅಂತ ಹೇಳಿ ಸ್ವಾಮಿ. ನಾನೊಬ್ಬ ಜೋಗಿ ಜಂಗಮ. ನೀವು ಯಾರು ಅಂತ ಕೇಳಿದ್ರೆ ನಾನು ಏನು ಅಂತ ಹೇಳಿ? ಅದು ಸರಿ, ತಾವು ಯಾವ ಕಡೆಯಿಂದ ಬಂದ್ರಿ? ಈಗ ಎಲ್ಲಿಗೆ ಹೊರಟಿದ್ದೀರಿ? ಈ ಕಡೆ ಬರಬೇಕು ಅಂತ ಆ ತಾಯಿ ಅಪ್ಪಣೆ ಆಯಿತು, ಅದಕ್ಕೆ ಈ ಕಡೆ ಬಂದಿದ್ದೀನಿ. ನೀವು ಸಿಗ್ತೀರಾ ಅಂತ ಆ ತಾಯಿ ಹೇಳಿದ್ಲು, ಹಾಗೆ ನೀವು ಸಿಕ್ಬಿಟ್ರಿ ದೇಶಿಕ್ರೆ. ಓ, ಪರವಾಗಿಲ್ವೇ? ನನ್ನ ಹೆಸರು ಗೊತ್ತಿದೆ ನಿಮಗೆ? ನಿಮ್ಮನ್ನು ಕಂಡು ಒಂದು ಅಮೂಲ್ಯವಾದ ವಸ್ತುನ ಕೊಟ್ಬಾ ಅಂತ ಆ ತಾಯಿ ಕಳಿಸಿದ್ಲು. ನಿಮ್ಮ ಗುರ್ತಿಗೆ ಹೆಸರು ಹೇಳಿರೋದಿಲ್ವೇ? ಅಮ್ಮ ತ್ರಿಪುರ ಸುಂದರಿ, ಧನ್ಯನಾದೆ ತಾಯಿ. ನೀನು ನಿನ್ನ ದೂತನ್ನ ನನ್ನ ಬಳಿ ಕಳಿಸಿದ್ಯಲ್ಲ, ಸಾಕು ತಾಯಿ. ಜನ್ಮಕ್ಕೆ ಧನ್ಯನಾದೆ. ಅಪ್ಪ ಜಂಗಮರೇ, ಅದೇನನ್ನೋ ನಂಗೆ ಕೊಡಕ್ಕೆ ತಂದಿದ್ದೀನಿ ಅಂತ ಹೇಳಿದ್ರಲ್ಲ, ಅದನ್ನು ಕೊಡಿ. ಅದನ್ನು ತಗೊಂಡು ಆ ದೇವಿ ಕೃಪೆಗೆ ಪಾತ್ರನಾಗುವ ಅವಕಾಶ ಈ ಬಡವನಿಗೂ ಸಿಗಲಿ. ಅಲ್ಲ ಶಾಸ್ತ್ರಿಗಳೇ, ಈ ಜಾಜಿ ಮತ್ತೆ ಶೇಖರಿ ನಿಮ್ಮ ಷರತ್ತಿನ ಪ್ರಕಾರ ಮತ್ತೆ ಮಗುನ್ ಕೊಡೋದಕ್ಕೆ ಒಪ್ಕೋತಾರ? ಒಪ್ಕೊಳ್ತಾರೆ ಜಗ್ಗಿ. ಒಪ್ಕೊಳ್ದೆ ಏನ್ ಮಾಡ್ತಾರೆ? ಜಾಜಿ ಗಂಡ ಬೇಕು, ಶೇಖರಿಗೆ ಜಾಜಿ ಸುಖವಾಗಿ ಸಂತೋಷವಾಗಿರೋದು ಬೇಕು, ನನಗೆ ಮಗು ಬೇಕು. ಜಾಜಿ ನನ್ನ ಹತ್ರ ಸೋಲ್ಲೇಬೇಕು. ಒಂದಕ್ಕೊಂದು ಹೇಗೆ ತಳಕ ಹಾಕೊಂಡಿದೆ ನೋಡಿದ್ಯಾ? ಬಂಗಾರಿ ನನ್ನ ಕೈವಶದಲ್ಲಿರೋವರೆಗೂ ಯಾರು ಎಲ್ಲಿ ಹುಡುಕಿದ್ರು ಅವನು ಸಿಕ್ಕೋದಿಲ್ಲ. ಕೊನೆಗೆ ಅವ್ರು ಬರಬೇಕಾಗಿರೋದು ನನ್ನ ಹತ್ರನೇ. ಬಂದೇ ಬರ್ತಾರೆ ಜಗ್ಗಿ, ಬಂದೇ ಬರ್ತಾರೆ. ನನ್ನ ಜಾಣ್ಮೆ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡ್ತಾ ಇರು. ಗಂಡರಿಗೋಸ್ಕರ ಜಾಜಿ ನನ್ನ ಹತ್ರ ಸೋಲ್ಲೇಬೇಕು. ಅದಕ್ಕಿಂತ ಈ ಬಂಗಾರಿಗೆ ಹೊಡೆದು ಬಡ್ದು ಮಗುನ್ ಬರ್ಸ್ಕೊಂಡ್ರೆ ಹೇಗೆ? ಅದು ಸಾಧ್ಯ ಇಲ್ಲ ಜಗ್ಗಿ. ಮೊದಲೇ ಅದು ದಡ್ಡ ಮುಂಡೆದು. ಈಗ ನೀನು ಹೊಡೆದೆ ಅಂತ ಇಟ್ಕೋ, ನಾಳೆ ಊರ ಸಮಸ್ತರ ಮುಂದೆ ವಿರೂಪಾಕ್ಷ ಶಾಸ್ತ್ರಿಗಳು ನನ್ನ ಹೊಡೆದು ಬಡ್ದು ಬಲವಂತವಾಗಿ ಮಗು ಕೊಡ್ತೀನಿ ಅಂತ ಬರೆಸ್ಕೊಂಡ್ರು ಅಂತ ಹೇಳಿದ್ರೆ ಏನಾಗುತ್ತೆ? ಈಗಾಗಲೇ ಆ ತಪ್ಪನ್ನ ಜಾಜಿ ಮಾಡಿದಾಳೆ. ಸ್ವರ್ಣಪುರಿಲಿ ಮಗುನ್ ಕೊಡ್ತೀನಿ ಅಂತ ಹೇಳಿ ಚಕ್ರಾಪುರಿಲಿ ಬಂದು ಮಗುನ್ ಕೊಡೋದಿಲ್ಲ ಅಂದ್ಯಾಳೆ. ನೋಡ್ ಜಗ್ಗಿ, ಇದು ಶಕ್ತಿಯಿಂದ ಆಗೋ ಕೆಲಸ ಅಲ್ಲ.
ಯುಕ್ತಿಯಿಂದ ಆಗುವಂತ ಕೆಲಸ. ಅಲ್ಲ, ಇದರಿಂದ ಅವ್ರಿಗೆ ಅನುಮಾನ ಬಂದರೆ ಆ ದೇಶಕರು ಬೇರೆ ನಿಮ್ಮನ್ನ ಆ ಶೇಖರಿ ಮನೆಯವ್ರ ವಿರುದ್ಧ ಎತ್ಕಟ್ಟಕ್ಕೆ ನೋಡ್ತಾನೆ ಇರ್ತಾರೆ. ಇದೇ ಸಂದರ್ಭ ಅಂದ್ಬಿಟ್ಟು ಶೇಖರಿ ತಲೆಯಲ್ಲಿ ಹುಳ ಬಿಟ್ಬಿಟ್ರೆ ದೇಶಿಕರು ಎಷ್ಟೇ ಬಾಯಿ ಬಡ್ಕೊಂಡ್ರು ಶೇಖರಿ ನಾನು ಹಾಕಿದ್ದ ಗೆರೆನ ದಾಟೋದಿಲ್ಲ. ನಾನು ಹೀಗಲ್ಲ ಶೇಖರಿ ಹಾಗೆ ಅಂತ ಹೇಳಿದ್ರೆ ಮರು ಪ್ರಶ್ನೆ ಮಾಡೋದಿಲ್ಲ. ಹೀಗಿರುವಾಗ ಆ ದೇಶಕ್ಕನ್ನ ನಾನು ಯಾವ್ದ್ರೂ ಲೆಕ್ಕಕ್ಕೆ ತಗೊಳ್ಳಿ. ಅದೆಲ್ಲ ಹಾಗಿರ್ಲಿ, ಬಂಗಾರಿ ನೋಡ್ಕೊಳ್ತಾ ಇದೆಯಂತ ತಾನೆ? ನಮ್ಮ ಸುಪರ್ದ್ನಲ್ಲೇ ಇದ್ದಾನೆ ತಾನೆ? ಹೌದು ಶಾಸ್ತ್ರಿಗಳೇ, ನಮ್ಮ ಸುಪರ್ದಿಲ್ಲ ಇದ್ದಾನೆ. ಅಷ್ಟಿದ್ರೆ ಸಾಕು ಜಗ್ಗಿ. ಬಂಗಾರಿನ ಮುಂದಿಟ್ಕೊಂಡು ನಾನು ಕೆಲಸ ಸಾಧಿಸ್ಕೊಳ್ತೀನಿ. ಬಂಗಾರಿನ ಹುಡುಕ್ತಾ ಅವ್ರು ಇಲ್ಲಿಗೆ ಬರ್ತಾರೆ. ಆಗ ಮಗುನ ನನಗೆ ಮೀಸಲಿಡಬೇಕು ಅಂತ ಕೇಳ್ತೀನಿ. ನನ್ನ ಕೆಲಸ ಸರಾಗವಾಗಿ ಹೋಗ್ಬಿಡುತ್ತೆ. ಇದೇನು? ಆ ತಾಯಿ ಅನುಗ್ರಹಿಸಿದ ತಾಯ್ತಾ ಇದು. ಆದ್ರೆ ಇದು ನಿಮಗಲ್ಲ. ಮತ್ತೆ ಬಂಗಾರಿ ಮತ್ತು ಜಾಜಿಗೆ. ಬಂಗಾರಿ ಮತ್ತೆ ಜಾಜಿಗ? ಹೌದು, ಇದು ಅಮ್ಮನವರಪ್ಪಣೆ. ಈ ಕೆಲಸ ನಿಮ್ಮಿಂದಾನೇ ಆಗ್ಬೇಕು. ತಗೊಳ್ಳಿ. ದೇಶಿಕರೇ, ಇತ್ತೀಚೆಗೆ ಜಾಜಿ ಮತ್ತು ಬಂಗಾರಿ ಬಾಳಲ್ಲಿ ಬಿರುಗಾಳಿ ಬೀಸಿದೆ. ಅವರ ಬದುಕು ಹಳಿ ತಪ್ಪಿದೆ. ಅದಕ್ಕೋಸ್ಕರನೇ ಅವ್ರ ಮನೆಯಲ್ಲಿ ಏನೇನೋ ಅಚಾತುರ್ಯ ನಡೀತಾ ಇದೆ. ಇನ್ನು ಅವಳ ಅಲ್ಪಾಯುಷ್ಯದ ವಿಚಾರ ನಿಮ್ಗೆ ತಿಳಿದಿರಲೇಬೇಕು. ಇವೆಲ್ಲ ಕಾರಣದಿಂದಾಗಿ ಗಂಡ ಹೆಂಡತಿ ಮನಸ್ತಾಪ. ಮೂರನೇ ವ್ಯಕ್ತಿಗಳು ಮನೆನೇ ಮುರಿಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಮನೆಯಲ್ಲಿ ನಿತ್ಯ ಕಲಹಗಳು ಇತ್ಯಾದಿಗಳು ನಡೀತಾ ಇದೆ. ಇದಕ್ಕಿರೋದು ಒಂದೇ ಒಂದು ಪರಿಹಾರ ಅಂದ್ರೆ ನಿಮ್ಮ ಕೈಯಲ್ಲಿರೋ ಈ ಅಮೂಲ್ಯ ತಾಯ್ತ. ಇದು ಸ್ವತಃ ಅಮ್ಮನವರೇ ಮಂತ್ರಿಸಿ ಕೊಟ್ಟಿರೋದು. ಆ ಮನೆಯಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸಮಸ್ಯೆಗಳು ಅಚಾತುರ್ಯಗಳು ನಡೆಯೋದಿದೆ. ಅದಕ್ಕೆ ಪರಿಹಾರವಾಗಿ ಮುಂಜಾಗ್ರತೆಯಾಗಿ ಈ ಅಮೂಲ್ಯ ತಾಯ್ತ ಇದನ್ನ ನೀವು ಬಂಗಾರಿ ಕೈ ಕಟ್ಟಬೇಕು. ಅಂದ್ರೆ ಮಾತ್ರ ಆ ಮನೆಯ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಇದು ಆ ತ್ರಿಪುರ ಸುಂದರಿಯ ಅಪ್ಪಣೆ. ಈ ಜಂಗಮರಿಗೆ ಜಾಜಿ ಮನೇಲಿ ನಡೀತಿರೋ ಎಲ್ಲ ವಿಷಯನೂ ಗೊತ್ತು. ಅದು ಅಲ್ಲದೆ ಜಾಜಿ ಅಲ್ಪಾಯುಷಿ ಅನ್ನೋ ರಹಸ್ಯನೂ ಗೊತ್ತು. ಅಂದಮೇಲೆ ಇವರು ಖಂಡಿತ ಅಮ್ಮನವ್ರ ದೂತರೇ ಸರಿ. ಮೊದಲು ಈ ತಾಯ್ತನ ಬಂಗಾರಿ ಕೈ ಕಟ್ಟಿ ಆ ಮನೆಯನ್ನು ಆಪತ್ತಿನಿಂದ ಪಾರು ಮಾಡಬೇಕು. ಹೇಗೂ ಲಲಿತಮ್ಮ ಬರೋಕೆ ಹೇಳಿ ಕಳಿಸಿದ್ದಾರೆ. ಈಗಲೇ ಅವ್ರ ಮನೆಗೆ ಹೊರಡ್ತೀನಿ. ಏನ್ ಯೋಚನೆ ಮಾಡ್ತಿದ್ದಾರ ದೇಶಕ್ರೆ? ಏನಿಲ್ಲ, ತಾವಿನ ಅಪ್ಪಣೆ ಕೊಟ್ರೆ ನಾನು ಹೊರಡ್ತೀನಿ. ಆಯ್ತು, ಹೋಗಿ ಬನ್ನಿ. ಗುರುಬಿ, ಇನ್ನು ನಿನ್ನ ಆಟ ಏನು ನಡೆಯೋದಿಲ್ಲ.
ರೌದ್ರಮದರಂ ಅಘೋರಾದಿರಮರಂ ಮಗಂ ರೌದ್ರಮದರಂ ಅಘೋರಾದಿರಮರಂ ಮಗಂ ರೌದ್ರಮದರಂ